ಕರ್ನಾಟಕದಾದ್ಯಂತ ಸಮಸ್ತ ಸಾರಿಗೆ ನೌಕರರ ಹಿತಶಕ್ತಿಯಿಂದ ಈ ದಿನ ಏನು ಜಂಟಿ ಕ್ರಿಯಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನಾ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ನಾವು ಯೋಚನೆ ಮಾಡಿದ್ದೀವಿ ಒಂದು 4 ರಿಂದ 5 ಸಾವಿರ ಬರ್ಬೋದು ಅಂತ. ಈಗಾಗಲೇ ಸುಮಾರು 10,000 ಜನ ಕಾರ್ಮಿಕರು ಇಲ್ಲಿ ಸೇರ್ಕೊಂಡಿದ್ದೀವಿ. ಇದ್ರ ಜೊತೆ ನಾವು ನಿವೃತ್ತರು ಸಹ ಸೇರ್ಕೊಂಡಿದ್ದೀವಿ. ನಾನು ಒಬ್ಬ ನಿವೃತ್ತ ನೌಕರ. ಹಾಗಾಗಿ ನಮ್ಮ ಮಾನ್ಯ ಸರ್ಕಾರದಲ್ಲಿ ಕೇಳೋದಿಷ್ಟೇ, ಸುಮಾರು ವರ್ಷಗಳಿಂದ ಮಾಡ್ತೀವಿ ಅಂತ ಈ ದಿನ ಸಹ ಹೇಳಿದ್ದಾರೆ. MD ಅವ್ರಿಗೆ ಹೇಳಿದ್ದೀವಿ ಅಂತ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ MD ಅವ್ರಿಗೆ ಹೇಳಿದ್ದೀವಿ ಅಂತ MD ಅವರು ಬರ್ತಾರೆ, ತುಪ್ಪ ಸೋರುವಂಥ ಮಾತನ್ನು ಆಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಮಾಡೋದಿಲ್ಲ, ಮಾಡೋವರೆಗೂ ನಾವು ಬಿಡೋದಿಲ್ಲ. ಇದು ನಮ್ಮ ಶತಸಿದ್ಧ ಹೋರಾಟ. ಈ ದಿನ 4 ಗಂಟೆವರೆಗೂ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿರ್ತೀವಿ. ಅಷ್ಟೊಳಗಡೆ ಬಂದು ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದಲ್ಲಿ ಮುಷ್ಕರ ಸಹ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಎಲ್ಲ ಕಾರ್ಮಿಕರ ಗೋಳು ನಮ್ಮ ಒಂದು ಉದಾಹರಣೆ ಅಂದರೆ, ನನ್ನ ಅತ್ಯಂತ 40 ವರ್ಷ ಸೇವೆಯಲ್ಲಿ ಸಾರಿಗೆ ನೌಕರರ ಶಾಪ ಯಾವ ಸರ್ಕಾರಕ್ಕೆ ತಟ್ಟುತ್ತೋ ಆ ಸರ್ಕಾರ ಮುಂದೆ ಬರಲ್ಲ. ಅದು ಶತಸಿದ್ಧ. ಹಿಂದೆ BJP ಆಗಿರ್ಬೋದು, ಈ ಯಾರು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಾರಿಗೆ ನೌಕರರ ಶಾಪ ಯಾವ ಸರ್ಕಾರಕ್ಕೆ ತಟ್ಟುತ್ತೋ ಆ ಸರ್ಕಾರ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ವಹಿಸಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಘಂಟಾಘೋಷವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ ನಾನು. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಸಾರಿಗೆ ಮಂತ್ರಿಗಳಾಗಲಿ, ನಾವು ನಮ್ಮ ವೈಯಕ್ತಿಕವಾಗಿ ನಮ್ಮ ಎಲ್ಲ ಕಾರ್ಮಿಕರ ಪರವಾಗಿ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಏನು ನಮಗೆ ಬರಬೇಕಾದಂಥ 38 ತಿಂಗಳ ವೇತನ ಹಿಂಬಾಕಿ ಹಾಗೂ 1/1/24 ವೇತನ ಪರಿಷ್ಕರಣೆ. ಮೊದಲು 4 ವರ್ಷದ ಸಮಯ ಸರಿಯಾಗಿ ಆಗ್ತಾ ಇತ್ತು. ನಮ್ಮ ನಾಯಕರು ಹೇಳಿದಂತೆಯೇ 1/1/24 ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಕಾಂಗ್ರೆಸ್ ಸರ್ಕಾರ ಇದ್ದೂ ಸಹ ಅವ್ರು ಮಾಡಲಿಲ್ಲ. 1/1/25 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು 15 ತಿಂಗಳು ಪರಿಷ್ಕರಣೆ ಕೇಳಬೇಡಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದರ ಯಾವ ನ್ಯಾಯಯುತ ಅರ್ಥ ಇದೆ, ಯಾವ ರೀತಿ ಅವರು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದಾರೆ, ಯಾವ ರೀತಿ ಕಾನೂನು ಮಾತು ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಮಾನ್ಯ ಸರ್ಕಾರದಲ್ಲಿ ನಮ್ಮೆಲ್ಲರ ಸಾರಿಗೆ ನೌಕರರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ಆಗುವವುಗಳಿಗೆ ಅಂದರೆ ಮುಷ್ಕರನೇ ಆಗಿರ್ಬೋದು, ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಿರ್ಬೋದು. ಈಗ ಇನ್ನೇನು PUC ಎಕ್ಸಾಮ್ಗಳೆಲ್ಲ ಬರ್ತಾ ಇದೆ, ವಿದ್ಯಾರ್ಥಿಗಳಿಗಂತೂ ಅತ್ಯಂತ ತೊಂದರೆ ಆಗುತ್ತೆ. ಆದ್ರೂ ಅದನ್ನೆಲ್ಲ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಸಾರಿಗೆ ಸಚಿವರಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಿರ್ಬೋದು, ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಮಗೆ ನ್ಯಾಯಯುತವಾಗಿ ನ್ಯಾಯ ಕೊಡಿಸ್ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಾರಿಗೆ ನೌಕರರ ಮೇಲೆ ತುಂಬಾ ಗಲಾಟೆಗಳಾಗ್ತಾ ಇದೆ. ಶಕ್ತಿ ಯೋಜನೆಯಿಂದ ಆಗಿರ್ಬೋದು, ಬೇರೆ ರೀತಿ ರೋಡ್ ರೈಸ್ ಅಂತ ಇರ್ಬೋದು. ನೋಡಿ, ಉದಾಹರಣೆಗೆ ನಿನ್ನೆ ಒಬ್ಬ ಮುಸ್ಲಿಂ ಡ್ರೈವರ್ನು ಸಹ ಲಾರಿ ಡ್ರೈವರ್ ಒಬ್ಬ ಅಡ್ಡಗಟ್ಟಿ ಹೊಡೆದಿದ್ದಾನೆ, ಹಲ್ಲೆ ಮಾಡಿದ್ದಾನೆ ಮುಸ್ಲಿಂ ಡ್ರೈವರ್ ಮೇಲೆ. ಹಾಗಾಗಿ ಅವ್ರಿಗೆ ರಕ್ಷಣೆನೇ ಇಲ್ದಂಗಾಗಿದೆ. ಆದ್ರಿಂದ ರಕ್ಷಣೆ ಕಡೆ ಗಮನ ಕೊಡ್ತಲ್ಲ ನೀವು. ಇವಾಗ ನೋಡಿ, ನಿಮ್ಮ BMTC ಆಗಿರ್ಬೋದು, ಕೆಲಸ ಅಧ್ಯಕ್ಷರಿಗೆ ಕೋಟ್ಯಾಂತರ ರೂಪಾಯಿ ಕಾರ್ ಬೇಕು, ಉಪಾಧ್ಯಕ್ಷರಿಗೆ ಕೋಟ್ಯಾಂತರ ರೂಪಾಯಿ ಕಾರ್ ಬೇಕು. ಅದನ್ನ ನೋಡ್ತಾ ಇದ್ದೀವಿ. ಆ ಕಾರ್ ಕೊಡಕ್ಕೆ ನಿಮ್ಮ ಹತ್ರ ಹಣ ಇದೆ, ಮತ್ತೆ ನಿಮ್ಮ ಪರವಾಗಿ ಏನೋ ಇದು ವಿದೇಶಕ್ಕೆ ಹೋಗ್ಬೇಕು, ಮಂತ್ರಿಗಳೆಲ್ಲ ವಿದೇಶಕ್ಕೆ ಹೋಗಿ ಮೋಜು ಮಸ್ತಿ ಮಾಡಬೇಕು, ಅದಕ್ಕೆಲ್ಲ ಹಣ ಇದೆ. ಆದ್ರೆ ಕಾರ್ಮಿಕರು ದುಡ್ಡಿರ್ತಕ್ಕಂಥ ದುಡಿಮೆಗೆ ಬೆಲೆ ಇಲ್ಲ ಅಂದ್ರೆ ಇದು ಯಾವ ರೀತಿಯ ನ್ಯಾಯ? ಆದ್ರಿಂದ ಮೊನ್ನೆ ಸರ್ಕಾರದಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ನಮ್ಮ ಬೇಡಿಕೆ ವಿಭಾಗದ ಜಂಟಿ ಸಮಿತಿಯ ಭಾಗವಾಗಿ ಮಾತನಾಡ್ತಾ ಇದ್ದೀನಿ. ಇವತ್ತು ನಾವು ಫ್ರೀಡಂ ಪಾರ್ಕ್ ಬಂದಿರೋ ಉದ್ದೇಶ ಏನು ಅಂತಂದ್ರೆ, ರಾಜ್ಯ ಸರ್ಕಾರದವರು ನಮ್ಮ ಸಾರಿಗೆ ನೌಕರರಿಗೆ ಬಹಳ ಅನ್ಯಾಯವನ್ನು ಮಾಡಿದ್ದಾರೆ. ಸರ್ಕಾರ ಯಾವುದಾದಕ್ಕೂ ಕೆಲಸ ಮಾಡೋದಕ್ಕೆಲ್ಲ ಹಣ ಕೊಡ್ತದೆ, ಆದರೆ ರಾತ್ರಿ ಹಗಲು ದುಡಿಯುವ ಸಾರಿಗೆ ನೌಕರರಿಗೆ ಬಹಳ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ. ನಮಗೀಗ ಸುಮಾರು 2 ವರ್ಷಗಳಿಂದ ನಮಗೆ ಹೋರಾಟ ಮಾಡೋದು ಕೂಡ ನಮಗೆ ಕಾರ್ಮಿಕರ ಹೋರಾಟಕ್ಕೆ ಕಿಂಚಿತ್ತು ಬೆಲೆ ಕೊಡದೇನೆ ಈ ರೀತಿ ನಮಗೆ ಅನ್ಯಾಯ ಮಾಡ್ತಾ ಇರೋದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ. ಖಂಡಿತ ಸಾರಿಗೆ ನೌಕರರು ಪುಡಿದೇಳಿದ್ರೆ ಸರ್ಕಾರಕ್ಕೆ ಬಹಳ ಹಿನ್ನಡೆ ಉಂಟಾಗ್ತದೆ. ಹಾಗಾಗಿ ಸರ್ಕಾರ ಕೂಡಲೇ ಏನೇನೆ ಮಾಡಿದ್ರೆ ಆದೇಶ ಇದು ಬಹಳ ಅನ್ಯಾಯ ಆಗಿರುವಂತದ್ದು. ನಿನ್ನೆ ಮಾಡಿರುವಂತಹ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ ನಾವು ಏನು ನಮ್ಮ ಜಂಟಿ ಸಮಿತಿ ಬೇಡಿಕೆ ಇಟ್ಟಿದೆ, 38 ತಿಂಗಳ ವೇತನ ಹಿಂಬಾಕಿ ಮತ್ತು 1/1/2024 ವೇತನ ಪರಿಷ್ಕರಣೆ ಕೂಡಲೇ ಮಾಡ್ಬೇಕಂತ ಹೇಳಿ ಇಡೀ ಸಾರಿಗೆ ನಿಯಮದ ನೌಕರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.